ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಿಮಗೆ ಇವತ್ತೇನು ಗೊತ್ತಾ, ದೊಡ್ಡ ತೋಟ ತೋರಿಸ್ತಾ ಇದ್ದೀನಿ. ನಿಮಗೆ ಆ ವಿಡಿಯೋನೇ ಮಾಡಿರಲಿಲ್ಲ ದೊಡ್ಡ ತೋಟನ, ಸೆಟ್ಟಿಂಗು ಆಗಿರೋದು ಆಗಲಿ, ಇದುವರೆಗೂ ಏನೇನಾಗಿದೆ ಕೆಲಸ ಅದೇನು ವಿಡಿಯೋನೇ ಮಾಡಿರಲಿಲ್ಲ. ಇವತ್ತು ತೋರಿಸ್ತೀನಿ ನಿಮಗೆ, ಬನ್ನಿ ನೋಡೋಣ ಹೆಂಗಿದೆ ಅಂತ. ಏನು ಮಾಡ್ತಿದ್ದೀವಿ ಅಂದರೆ ಪರ್ದೆ ಹಾಕ್ತಿದ್ದೀವಿ. ಬಟ್ ಪರ್ದೆ ಹಾಕೋದು ಈ ತೋಟದಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಆಗಿದೆ. ಏನಂದರೆ ಗಿಡ ಹೋಗಿರೋ ಹತ್ರ ಕಟ್ ಮಾಡಿ ಹಾಕಬೇಕು. ಕಾಯಿ ಯಾವ ಥರ ಇದೆ ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಆಲ್ ಎಲ್ಲ ಇದೇ ಸೈಜ್ ಇದೆ, ಭಾಳ ಏನಿಲ್ಲ. ಗಿಡಕ್ಕೆ ಒಂದು 70 ಕಾಯಿ 80 ಕಾಯಿ, ಆ್ಯಾವ್ರೇಜ್ 100 ಅಂತೂ ಇದೆ. 70ರಿಂದ 150 ತನಕ ಇದೆ. ಆ್ಯಾವ್ರೇಜ್ ತಗೊಂಡ್ರೆ ನಿಮಗೆ ಒಂದು 80 to 100 ಫ್ರೂಟ್ಸ್. ನೋಡಿ, ಇದು ಚಿಕ್ಕ ಗಿಡಗಳು. ದೊಡ್ಡ ಗಿಡದಲ್ಲೇ ಮುಂಚೆ ಅವಾಗ ಹೋಗ್ತೀನಿ ಹಾಕಿರೋ ಗಿಡ ನೋಡಿ, ಈ ಥರ ಇದೆ. ಪರವಾಗಿಲ್ಲ, ಸೈಜ್ ಮಾತ್ರ ಚೆನ್ನಾಗಿ ಬರ್ತಾಯಿದೆ. ಇದೇನೆಲ್ಲ ಇದು ಮುಳ್ಳು ತೆರೆದಿರೋದು. ಇದು ಅಂದರೆ ಈ ತೋಟದಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಎತ್ತುದಿಲ್ಲ. ಇದು ಆಯಿತು 5 months ಕಂಪ್ಲೀಟೆಡ್. ಇದು ಇನ್ನು 1 ಮಂತ್ ಇದೆ. 1 ಮಂತಿಗೆ ನೋಡೋಣ ಸೈಜ್ ಯಾವ ರೀತಿ ಬರುತ್ತೆ. ಹೋದ ವರ್ಷ ಸೈಜ್ ಬಂದಿರಲಿಲ್ಲ, ಈ ವರ್ಷ ಬರುತ್ತೆ ಸೈಜ್. ನೋಡಿ, ಇದರಲ್ಲಿ ಕಡಿಮೆ ಇದೆ, ಇದರಲ್ಲಿ ಒಂದು 70 ಫ್ರೂಟ್ಸ್ ಇದೆ ಅಷ್ಟೇ. ಈ ಗಿಡನೂ ಹೋಗ್ತಾ ಇದೆ. ಮತ್ತು ಇದರಲ್ಲಿ ಚೆನ್ನಾಗಿದೆ ಕಾಯಿ. ಒಂದೊಂದು ಗಿಡದಲ್ಲಿ ಚೆನ್ನಾಗಿದೆ ನೋಡಿ. ಈ ಥರ ಡೈಬ್ಯಾಕ್ ಅಂತೂ ಇದೆ ಬಿಡಿ, ಏನು ಮಾಡೋಕ್ಕಾಗಲ್ಲ ಡೈಬ್ಯಾಕಿಗೆ. ನೋ ಮೆಡಿಸಿನ್ಸ್. ಆಮೇಲೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು 1 ಎಕರೆಗೆ ಎಷ್ಟು ಬರುತ್ತೆ ಖರ್ಚು ಅಂತ. ಇದು 1 ಎಕರೆಗೆ ಕಡಿಮೆ ಅಂದ್ರೂ ಒಂದು 15ರಿಂದ 20 ಸಾವಿರ ಬರ್ಬೋದು ಅಂತ ಅನಿಸುತ್ತೆ. ನಾನು ಕೌಂಟ್ ಮಾಡಿಲ್ಲ ಎಷ್ಟಂತ, ನಾನು ಕ್ಯಾಲ್ಕುಲೇಷನ್ ಮಾಡಿಲ್ಲ. ನೋಡಿ, ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಲೋಡ್ ಇದೆ. ಈ ಕಡೆ ಎಲ್ಲ ಕಮೆಂಟ್ ಮಾಡಿ ಸೈಜ್ ಬರುತ್ತೆ ಇಲ್ವ ಅಂತ. ನೋಡಿ, ಈ ಥರ ಹೋಗ್ತಾ ಇದೆ ಗಿಡ. ನೋಡಿ, ಈ ಗಿಡದ ಒಂದು ಅರೆ ಹೋಗಿದೆ, ಇರೋದ್ರಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. ನೋಡಿ, ಇದಕ್ಕೆ ಇವತ್ತಿಗೂ ನೀರು ಕೊಟ್ಟಿಲ್ಲ. ಇದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಇವಾಗ. ವಾಟರ್ ಸಾಲ್ಯುಬಲ್ಸ್ ಇಲ್ಲ, ಏನೂ ಇಲ್ಲ, ಯಾತದ್ದು ಕೊಟ್ಟಿಲ್ಲ. ವಾಟರ್ ಸಾಲ್ಯುಬಲ್ಸೇ ಕೊಟ್ಟಿಲ್ಲ ಇದಕ್ಕೆ. ಈ ವಾಟರ್ ಸಾಲ್ಯುಬಲ್ಸ್ ಯಾವ ತೋಟಕ್ಕೂ ಮುಟ್ಟಿಲ್ಲ ಬಿಡಿ. ಈ ಬ್ಯಾಕ್ಟೀರಿಯಾ ಇರೋ ಇದಕ್ಕೆ ವಾಟರ್ ಸಾಲ್ಯುಬಲ್ಸ್ ಎದಕ್ಕೂ ಮುಟ್ಟಿಲ್ಲ. ಈ ಥರ ಒಳಗಡೆ ಇರೋವೆಲ್ಲ ಚೆನ್ನಾಗಿ ಸೈಜ್ ಬರ್ತವೆ. ಒಳಗಡೆ ಇರೋವೆಲ್ಲ ಈ ಥರ ಟ್ರಾಲಿಲಿ ಬಿಚ್ಕೊಳ್ತಾರೆ. ಫಸ್ಟು ಬಿಚ್ಕೊಂಬಿಟ್ಟು ಆಮೇಲೆ ಅಳ್ತಾರೆ. ಈ ಥರ ಗಿಡ ಎಲ್ಲಿದೆ ಅಷ್ಟೇ ಮಾತ್ರ. ನೋಡಿ, ಇಲ್ಲಿಂದ ಅಲ್ಲಿ ಗಿಡ ಇಲ್ಲ, ಅಲ್ಲಿ ಮತ್ತೆ ಏನು ಮಾಡಿಲ್ಲ. ಪರ್ದೆ ಹಾಕೋಕ್ಕಾಗಲ್ಲ, ಅದು ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ, ಕಟ್ ಮಾಡಿಬಿಡ್ತಾರೆ. ಪರವಾಗಿಲ್ಲ, ಆ್ಯಾವ್ರೇಜಿಗೆ ಒಂದು 40 kg 40-45 kg ಬಂದ್ರೂ ಸಾಕು. 40 kg ಆ್ಯಾವ್ರೇಜ್. ನೋಡಿ, ಸಿಕ್ಕಾಪಟ್ಟೆ ಸೈಜ್ ಇದೆ. ಇವಾಗ ಆಲ್ರೆಡಿ ಇದು ಒಂದು 500 ಗ್ರಾಮ್ ಇದೆ. ಇವಾಗಲೇ 400 to 500 ಗ್ರಾಮ್ ಇರ್ಬೋದು. ಇನ್ನೂ ಸೈಜ್ ಬರುತ್ತೆ. ಇದನ್ನು ಇನ್ನು ಕಲರ್ ಬಂದಿಲ್ಲಲ್ಲ, ಇನ್ನೂ ಸೈಜ್ ಬರುತ್ತೆ. ಇದು ದೊಡ್ಡ ಕೆನಾಪಿ ಅಲ್ಲ, ನಿಮಗೆ ಅಷ್ಟು ಲೋಡ್ ಕಾಣಿಸಲ್ಲ ಮೊಬೈಲಲ್ಲಿ, ವಿಡಿಯೋದಲ್ಲಿ. ಕಣ್ಣಾರೆ ನೋಡಿದ್ರೆ, ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿ ಲೋಡ್ ಕಾಣಿಸುತ್ತೆ. ಇನ್ನೊಂದು ನೋಡಿ, ಈ ಕಡೆಯಿಂದ ನೋಡಿದ್ರೆ ಲೋಡ್ ಕಾಣಿಸಲ್ಲ, ಅದೇ ಆಪೋಸಿಟ್ ಡೈರೆಕ್ಷನಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಲೋಡ್, ಹೌದಾ? ಆ್ಯಾವ್ರೇಜ್ ಇದು ಈ ಗಿಡ ಎಲ್ಲ 50 kg ಮೇಲೆ, 50ರಿಂದ 60 kg ಮೇಲೆ. ಬಟ್ ಎಲ್ಲ ಗಿಡನೂ ಆ್ಯಾವ್ರೇಜ್ನ ತೊಗೊಂಡ್ರೆ 45 kg ಇಟ್ಕೊಳ್ಳಿ ಸಾಕು. ಇದು 1,500 ಗಿಡ ಉಳಿದಿದೆ ಅಷ್ಟೇ. 3,700 ಗಿಡದಲ್ಲಿ 1,500 ಗಿಡ ಉಳಿದಿದೆ ಅಷ್ಟೇ. ನೀವೇ ಕೌಂಟ್ ಮಾಡಿ, 1,500 ಇಂಟು 40 kg ಇಟ್ಕೊಂಡ್ರು ಎಷ್ಟಾಯ್ತು ಅಂತ. ಸಿಕ್ಕಾಪಟ್ಟೆ ಹುಲ್ಲಾಗಿತ್ತು ಮಾತ್ರ. ಹುಲ್ಲು ಮಾತ್ರ ಸರಿಯಾಗಿ ಆಗಿತ್ತು, ಇಷ್ಟು ಮಟ್ಟ ಹುಲ್ಲಾಗಿತ್ತು. ಎಲ್ಲ ರೂಟ್ರವೇಟ್ ರೋಡ್ದು ಇಲ್ಲೆಲ್ಲ ಕಳೆ ತೆಗ್ಸಿ ಇದು ಮಾಡಿದ್ದೀನಿ. ಇದಕ್ಕೆ ಮಲ್ಚಿಂಗ್ ಇಲ್ಲ. ಏನಕ್ಕೆ ಮಲ್ಚಿಂಗ್ ಇಲ್ಲ ಅಂದರೆ ಇದು ದೊಡ್ಡ ಗಿಡ, ಹಳೆ ಗಿಡ, ವಾಟ್ರು ಮ್ಯಾನೇಜ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಮಲ್ಚಿಂಗ್ ಇಲ್ಲ ಇಲ್ಲಿ. ಇಲ್ಲಿ ನೋಡಿ, ಇದರಲ್ಲೇ ಚಿಕ್ಕ ಗಿಡಗಳು, ದೊಡ್ಡ ಗಿಡದಲ್ಲೇ ಚಿಕ್ಕ ಗಿಡಗಳು ಅವು ಹಾಕಿದ್ವಿ ಒಂದು 3 ವರ್ಷದ ಗಿಡ ತೆಳಗೆ. ಅವು ಚೆನ್ನಾಗಿ ಲೋಡ್ ತಗೊಂಡಿದ್ದಾವೆ. ಬಟ್ ನೋಡಿ, ದೊಡ್ಡ ಗಿಡದಲ್ಲಿ ಬ್ಯಾಕ್ಟೀರಿಯಾ ಇದೆ ಅಲ್ಲೊಂದು. ಬಟ್ ಚಿಕ್ಕ ಗಿಡದಲ್ಲಿ ಎಲ್ಲೂ ಬ್ಯಾಕ್ಟೀರಿಯಾ ಇಲ್ಲ ನಿಮಗೆ. ಅದೇನಿರ್ಬೋದು ನೋಡಿ, ಆ ಗಿಡದಿಂದ ಮುಟ್ಟಿರಿ ಈ ಗಿಡಕ್ಕೆ ಬರುತ್ತೆ, ಪಕ್ಕದಲ್ಲಿ ಪ್ಲಾಟ್ ಇದ್ದರೆ ಬ್ಯಾಕ್ಟೀರಿಯಾ ಬರುತ್ತೆ, ಪಕ್ಕದ ಗಿಡಕ್ಕಿದ್ರೆ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ ಅಂತಾರಲ್ಲ. ನೋಡಿ, ಚಿಕ್ಕ ಗಿಡಕ್ಕೆ ಆ್ಯಕ್ಚುಲಿ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗಬೇಕಾಯ್ತು, ಆಗಿಲ್ಲ. ಆಯ್ತು, ಇದೊಂದು 2-3 ಬೆಳೆ ತೆಗ್ದಿದ್ದೀವಿ ಈ ಗಿಡದಲ್ಲೇ. ಒಂದು 3-4 ವರ್ಷದ ಗಿಡ ಅನಿಸುತ್ತೆ ಮೋಸ್ಟ್ಲಿ. ನೋಡಿ, ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ಗಿಡ ಇಲ್ಲ. ಮತ್ತು ಇಲ್ಲಿಂದ ಲೈನ್ ಇದೆ, ಇಲ್ಲಿಂದ ಅಲ್ಲಿವರೆಗಿದೆ ಮತ್ತು. ಬಟ್ ಸೈಜ್ ಬರೋ ಅಂತೂ ಇದು ನೋಡಿ, ಗ್ರೀನ್ ಆಗಿಲ್ಲ ಕಾಯಿ, ಇದೇ ಥರ ಓಡ್ತಾ ಇದೆ. ಅಂದರೆ ಒಂದು ಟೆಂಕ್ ಕಲರ್, ಇದೇ ಕಲರಲ್ಲೇ ಮೂವ್ ಆಗ್ತಿದೆ.
ಮೋಸ್ಟ್ ಆಲ್ ಹಸಿರುಗಾಯಿ ಕಾಣೋದೇ ಕಡಿಮೆ. ಇದು ಬರಲ್ಲ, ಇದು ಸೈಜ್ ಬರಲ್ಲ, ಕಲರು ಬರಲ್ಲ. ಈ ಥರ ಕಾಯಿ ಏನೋ ಡಿಫಿಷಿಯನ್ಸಿ ಅದು. ಬೊಮ್ಮ ಸೈಜ್ ಬರ್ಬೋದೇನ್ಲೇ? ಈ ವರ್ಷ ತೆಗಿಯೋಣ ಸೈಜ್. ಹಳೇದು ಮುಂಚೆ ಎಲ್ಲ ಇದಲ್ಲ 800-700 ಗ್ರಾಮ್ ಆ್ಯಾವ್ರೇಜ್ ಬರ್ತಿತ್ತು. ಹಳೆ ಗಿಡ ಆದಮೇಲೆ ಸೈಜ್ ಕಡಿಮೆ ಆಯಿತು. ನೋಡಿ ಈ ಥರ ಗಿಡ ಎಷ್ಟು ಚೆನ್ನಾಗಿದೆ ಕಾಯಿ ಇದರಲ್ಲಿ ಗಿಡ. ಬಟ್ ಡೈ ಬ್ಯಾಕ್ ಆಯಿತು. ಇನ್ನೊಂದು 2 ಬೆಳೆ ತೆಗ್ಬಿಡೋದೆ. 50 ಟನ್ ಬಂದ್ರೂ ಇವತ್ತಿನ ರೇಟಿಗೆ ಎಷ್ಟಾಯ್ತು ನೋಡಿ, ಕೌಂಟ್ ಮಾಡಿ. 190 ಪ್ಲಸ್ ಇದೆ, 190 ತನಕ ಇದೆ. ಇನ್ನೊಂದು ತಿಂಗಳಿಗೆ ಪರವಾಗಿಲ್ಲ, ರೇಟು ಕಡಿಮೆ ಆದ್ರೂ 150 ರೂಪಾಯಿ ಬಂದ್ರೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನೋಡಿ ಸೈಜ್ ಮಾತ್ರ ಚೆನ್ನಾಗಿ ಬರ್ತಾಯಿದೆ. ಬಟ್ ಅದು ಲೇಟ್ ಸೆಟ್ಟಿಂಗು, ಇವು ಬರ್ತವೆ ಲೇಟ್, ತುಂಬ ಲೇಟಾಗಿ ಸೆಟ್ಟಿಂಗ್ ಆಗಿರೋದು ಇದು. ಬಟ್ ಸೆಟ್ಟಿಂಗ್ ಪ್ರಾಬ್ಲಮ್ ಆಯ್ತು ಈ ಪ್ಲಾಟ್. ಯಾಕಂದರೆ ಬೇಗ ಇತ್ತರಲ್ಲ, ಅಂದರೆ 2 ತಿಂಗಳು ರೆಸ್ಟ್ ಕೊಟ್ಟಿದ್ದು, 2ರಿಂದ 3 ತಿಂಗಳು ಅಷ್ಟೇ ರೆಸ್ಟ್ ಆಗಿದೆ. ಹಂಗಾಗ್ಬಿಟ್ಟು ಸೆಟ್ಟಿಂಗ್ ಕಡಿಮೆ ಆಯಿತು. ಮತ್ತು ನೆಕ್ಸ್ಟ್ ಇಯರ್ ಪಿಕಪ್ ಆಗುತ್ತೆ ಅದೇ ಟೈಮಿಗೆ. ನೋಡಿ ಇದು ಕಲರ್ ಅಂತ ಅನಿಸುತ್ತೆ, ಬಟ್ ಗ್ರೀನಿಶ್ ಮತ್ತು ಒಂಥರ ರೆಡ್. ಇದು ಈ ಕಲರ್ ಇದೆಯಲ್ಲ ಫುಲ್ಲು ಕೆಳಗಡೆ, ಕಾಯೆಲ್ಲ ಈ ಕಲರ್ ಆಗಬೇಕು, ಆವಾಗ ಮೆಚುರಿಟಿ ಆಗುತ್ತೆ. ಇಲ್ಲಿ ನೋಡಿ, ಇದನ್ನು ಅಬ್ಸರ್ವ್ ಮಾಡಿ, ಎಲೆ ಎಲ್ಲ ಈ ಥರ ಯಾಕೆ ಹಾಕಿದೆ ಅಂತ. ಬಟ್ ಈ ಥರ ಎಲೆ ಆದಾಗಲೂ ಸೈಜ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಡಿಫಿಷಿಯನ್ಸಿನೇ. ಬಟ್ ಏನು ತೊಂದರೆ ಇಲ್ಲ. ನಾವು ಹಣ್ಣಲ್ಲ ಮಾರೋದು, ಎಲೆ ಏನು ಮಾರಲ್ಲ. ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಇದು ಮ್ಯಾಗ್ನೀಷಿಯಮ್ ಡಿಫಿಷಿಯನ್ಸಿ ಇರುತ್ತಿಲ್ಲ, ಜಿಂಕ್ ಡಿಫಿಷಿಯನ್ಸಿ ಇರುತ್ತೆ, ಒಂದಿರುತ್ತೆ. ನೋಡಿ ಈ ಗಿಡದಲ್ಲಿ ನೋಡಿ ಸರ್, ನೋಡಿ ಫುಲ್ಲು ಇಲ್ಲಿ ನಾನು ಕೈ ಎತ್ತಿರೂ ಸಿಗಲ್ಲ, ಅಷ್ಟು ಟೈಟ್ ಬೆಳೆದಿದೆ. ಅದರಲ್ಲೂ ಕಾಯಿ ಚೆನ್ನಾಗಿದೆ, ಸೈಜು ಚೆನ್ನಾಗಿದೆ. ಸಿಕ್ಕಾಬಟ್ಟೆ ಹುಲ್ಲು ಅಂದರೆ ಸಿಕ್ಕಾಬಟ್ಟೆ ಹುಲ್ಲು. ಇವು ತೋಟ ಹುಲ್ಲು ನೋಡಿದರೆ ನೀವು ಏನಂತಿದ್ರೇನಾ, ಆಲ್ಮೋಸ್ಟ್ ಅಲ್ಲಿ ಇಷ್ಟು ಎತ್ತರ ಇತ್ತು, ನನ್ನ ಸೊಡ್ಡ ತನಕ ಇತ್ತು, ಅಷ್ಟು ಬೆಳೀತು ಹುಲ್ಲು. ನೋಡಿ ಇಲ್ಲಿ ಫುಲ್ ಗಿಡ ಇಲ್ಲ ಇಲ್ಲಿ, ಮತ್ತು ಅಲ್ಲಿಂದ ಇದೆ ಗಿಡ. ಇದು ಫುಲ್ ಕೌಂಟ್ ಮಾಡಿದ್ದೀನಿ, 1,500 ಗಿಡ, 1,600 ಗಿಡ ಉಳ್ಕೊಂಡಿದೆ, 670 ಗಿಡ ಉಳ್ಕೊಂಡಿದೆ, 1,670 ಗಿಡ ಉಳ್ಕೊಂಡಿದೆ. ತೋರ್ಸ ಇರಲಿಲ್ಲಲ್ಲ ನಿಮಗೆ, ಅದಕ್ಕೆ ಇವತ್ತು ವ್ಲಾಗ್ ಮಾಡೋಣ ಅಂತ ಮಾಡಿದೆ. ಅದು ಈ ಥರ ಕೆಲಸಗಳು ಜಾಸ್ತಿ ಇರೋದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಫುಲ್ ಹುಲ್ಲು. ಬೊಮ್ಮ ಎಲ್ಲಿ ಮಟ್ಟ ಇತ್ತಪ್ಪ ಹುಲ್ಲು? ಎಷ್ಟು ಮಟ್ಟ ಇತ್ತು? ಅಷ್ಟು ಮಟ್ಟ ಇತ್ತು. ಇದೆಲ್ಲ ನಿಂಗೆ ಚೆನ್ನಾಗಿದೆ ನೋಡು. ಟೋಟಲ್ ಒಂದು 12 ಜನ, 14 ಜನ ಇದ್ದಾರೆ. ಪರದೆ ಆಗ್ತಿದ್ದಾರೆ, ಇಬ್ಬರು 4 ಹೇಳ್ಕೊಡ್ತಾರೆ. ಇನ್ನು 4 ಹುಡುಗರು 2 ಬ್ಯಾಚ್ ಇದ್ದಾವೆ. ಇನ್ನು 4 ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲ ನೋಡಿ ಹೆವಿ ಲೋಡ್ ಆದ್ರೆ ಹೆವಿ ಸೈಜ್ ಮಾತ್ರ ನೋಡ್ರಿ. ಇವಾಗಲೇ ಆಲ್ಮೋಸ್ಟ್ ಆಲ್ ನಿಮಗೆ 250 ಗ್ರಾಮ್ಸ್ ಇದೆ. ಇಲ್ಲೇನೋ ಒಂದಾಗಿದೆ. ಇದೇನಾಗಿದೆ ಹೇಳಿ ನೋಡೋಣ. ಗಿಣಿ ಕುಕ್ಕಿರುತ್ತೆ, ಇದರೊಳಗಡೆ ನೀರು ಹೋಗ್ಬಿಟ್ಟು ಕಾಯ್ಕೊಳ್ತಿರೋದು, ಬ್ಯಾಕ್ಟೀರಿಯಾ ಎಲ್ಲ ಇದೆ ನೋಡಿ. ಈಗ ಗಿಣಿ ಕುಕ್ಕಿದೆ ನೋಡಿ. ಇವಾಗೇನು ಪರದೆ ಅವಶ್ಯಕತೆ ಇರಲಿಲ್ಲ, ಸನ್ಬರ್ನ್ ಏನಾಗಲ್ಲ. ಬಟ್ ಆದ್ರೂ ವ್ಯಾಪಾರದವ್ರಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕಂದ್ರೆ ಪರದೆ ಇರಬೇಕು, ಆಮೇಲೆ ಶೈನಿಂಗ್ ಬರುತ್ತೆ. ಅದೇನೋ ಯಾಕೆ ಸ್ಟಾರ್ಟ್ ಮಾಡಿಬಿಟ್ಟಿವಲ್ಲ, ಬಿಡೋಂಗಿಲ್ಲ, ಸನ್ಬರ್ನ್ ಆಗುತ್ತೆ ಅಂತ. ನಾವೆಲ್ಲ 0 ಕಟ್ಟಿಂಗ್ ಎಲ್ಲ ಕೊಡೋದು. ಅಂದರೆ 100 ಗ್ರಾಮ್ ಮೇಲೆ, 100 ಗ್ರಾಮ್ ಒಳಗಡೆ ಇರೋ ತೊಗೊಳಲ್ಲ, 100 ಗ್ರಾಮ್ ಮೇಲೆ ಕೊಡೋದು. ಸನ್ಬರ್ನ್ ಏನು ತೆಗಿಯಂಗಿಲ್ಲ. ನೋಡಿ ಈ ಕಾಯಿ ಚಿಕ್ಕದಿದ್ದಾಗಿದ್ದ ಕಲರ್ ಏನಿದೆ ಅದೇ ಕಲರಿಂದನೇ ಮೂವ್ ಆಗ್ತಿದೆ, ರನ್ ಆಗ್ತಿದೆ. ಸರೇ ಸೈಜ್ ಬರ್ತಿದ್ದು ಮಾತ್ರ. ಬಟ್ ಯಾಕೋ ಇನ್ಮೇಲೆಲ್ಲ ಸೈಜ್ ಬರೋದು. ಆ್ಯಕ್ಚುಲಿ ಇದು 6B ನಾನು ಮಾಡಿರಲಿಲ್ಲ. ಹೋದ ವರ್ಷ ಸೈಜ್ ಕಡಿಮೆ ಆಯ್ತಲ್ಲ, ಈ ವರ್ಷ ಹಂಗಾಗಿ ಎದ್ಕೊಂಬಿಟ್ಟು ಇವಾಗ 6B ಮಾಡಿಸ್ತಾ ಇದ್ದೀನಿ. ಬಟ್ ಇನ್ಮೇಲೇನೆ ರನ್ನಿಂಗು 6B. ಹೌದು, ನಿಮ್ಗೆ ಇದೊಂದು ಹೇಳೋಣಂತ ಇದ್ದ ಫಸಲ್ ಡಿವೈಸ್ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ನನ್ನ ಮಕ್ಕಳು ಸರ್ವಿಸೇ ಕೊಡಲ್ಲ ನೀಟಾಗಿ, ಸರ್ವಿಸ್ ಇಲ್ಲೇ ಇಲ್ಲ, ಹಂಗಾಗ್ಬಿಟ್ಟಿದೆ ನೋಡಿ. ಫಸಲ್ ಅವರೇ ನೋಡ್ಕೊಳ್ಳಿ, ಇದನ್ನ ಹಾಕ್ಸಿ 4 ವರ್ಷ ಆಯಿತು, ಇದುವರೆಗೂ ಬಂದು ಸರ್ವಿಸ್ ಮಾಡಿಕೊಟ್ಟಿಲ್ಲ, ರಿಪೇರಿನೇ ಮಾಡ್ಕೊಡೋಕ್ಕಾಗಿಲ್ಲ ಅವ್ರ ಕೈಲಿ. ಇದು ನೆಟ್ವರ್ಕ್ ಪ್ರಾಬ್ಲಮ್ ಇಶ್ಯೂ ಜಾಸ್ತಿ ಇದೆ. ಇದು ನೆಟ್ವರ್ಕ್ ಕಡಿಮೆ ಇದ್ದರೆ ತೊಗೊಳ್ಳೋದೇ ಇಲ್ಲ ನೋಡಿ. ಈ ಥರ ಇದೆ. ಆಮೇಲೆ ಇನ್ನೊಂದು 12 ಎಕರೆ ಇದೆ ಅಲ್ಲ, ಅದು ಆ ಕಡೆ ಪ್ಲಾಟು, ಅದು ಡ್ಯಾಮೇಜ್ ಆಗಿದೆ. ಅದನ್ನೊಂದು ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ. ಅದು ನೋಡಿದ್ರೆ ದಯವಿಟ್ಟು ಹೆದರ್ಕೊಳಕ್ಕೆ ಹೋಗಬೇಡಿ, ಅಷ್ಟು ಡ್ಯಾಮೇಜ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಮತ್ತು ಈ ಎತ್ತರಲ್ಲಿ ಹೋಗೋದೆ ಅದನ್ನು. ಮತ್ತು ಎತ್ತರಲ್ಲೂ ಅಕ್ಟೋಬರ್ ನವಂಬರ್ ಎಷ್ಟು ಬರುತ್ತೋ, ಒಂದು 35-40 ಟನ್ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ, ಅಷ್ಟೇ. ಅದರಲ್ಲಿ ಅಷ್ಟು ಕಿತ್ಕೊಂಬಿಟ್ಟು ಮತ್ತೆ ಎತ್ತರಲ್ಲಿ ಹೋಗ್ಬಿಡೋದು ನೋಡಿ.
ಈ ಥರ ಇದೆ. ಪರ್ದೆ ಅಲ್ಲಿ ಇಲ್ಲಿ ಡ್ಯಾಮೇಜ್ ಬರುತ್ತೆ, ಎಷ್ಟು ಕಾಮನ್, ಎಲ್ಲೋ ಒಂದು ಬರುತ್ತೆ, ಕಾಮನ್ ಅದು. ಈ ಗಿಡಕ್ಕೆ 2 ವರ್ಷ ಬರುತ್ತಷ್ಟೇ ಪರ್ದೆ, ಇದು 2 ವರ್ಷ ಬರೋದು. ಈ ವರ್ಷ ಹೊಸದು ಹಾಕಿದ್ದೀನಿ, ಇನ್ನೊಂದು ಬೆಳೆ ಬರುತ್ತೆ. ಇದನ್ನು ಮತ್ತೆ ಈ ಥರಲ್ಲಿ ಹೋಗ್ತೀನಿ, ಅಂದರೆ ಹಣ್ಣು ಹರ್ಕೊಂಬಿಟ್ಟು ಮತ್ತೆ ಈ ಥರಲ್ಲಿ ಹೊಡಿತೀನಿ ಕಂಟಿನ್ಯೂ. ಒಂದು 2 ಬೆಳೆ ಆ ಥರ ತಗೊಂಡು ಕಿತ್ತು ಬಿಡೋದಂತ ಸಾಕು. ಖರ್ಚು ಜಾಸ್ತಿ ಬರ್ತದೆ, ಬಟ್ ಇಳುವರಿ ಬರ್ತಾಯಿದೆ, ಬಟ್ ಖರ್ಚು ಜಾಸ್ತಿ ಬರ್ತಾಯಿದೆ. ಈ ತೋಟ ಖರ್ಚು ಕಡಿಮೆನೇ, ಅಂದರೆ ಮೆಡಿಸಿನ್ಸ್ ಖರ್ಚು ಕಡಿಮೆ. ಇದೇನು ಕಳೆದೊಂದೇ ಖರ್ಚು ಜಾಸ್ತಿ ಬರ್ತಾ ಇರೋದು. ಅದೇ ನಿಮ್ಗೆ ಎಕರೆಗೆ ಒಂದು 15,000 ಬರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಕೌಂಟ್ ಮಾಡಲಿಲ್ಲ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಿಲ್ಲ. ಬಸ್ ಹೊಡಿತಿದ್ದಾನೆ, 6B ಹೊಡಿತಿದ್ದಾನೆ. 6B ನೀವು ಯಾವಾಗ ಅಂದರೆ ಈ ಸ್ಟೇಜಲ್ಲಿ ಮಾಡ್ಕೋಬೇಕಂದ್ರೆ, ಇವಾಗ ಸ್ವಲ್ಪ ಕಾಯಿ ಹಾರ್ಡಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸ್ಟೇಜಲ್ಲಿ ಮಾಡ್ಕೊಂಡ್ರೆ ಚಿಕ್ಕ ಸ್ಟೇಜಲ್ಲಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಅದೇ ಬ್ಯಾಕ್ಟೀರಿಯಾಕ್ಕೆ ಹೆದರ್ಕೆ ಎಲ್ಲ. 6B ಮಾಡಿದಾಗ ಹಾರ್ಮೋನ್ ಅಲ್ಲ, ಬ್ಯಾಕ್ಟೀರಿಯಾ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಭಾಳ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನೋಡಿ, ಇದು ಓವರ್, ಇದು ಯಾವುದು ಸೈಜ್ ಬರೋಲ್ಲ, ಇದೆಲ್ಲ ಸೈಜ್ ಬರುತ್ತೆ. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಹಾರ್ವೆಸ್ಟಿಂಗ್ ನೆಕ್ಸ್ಟ್ ಮತ್ತೆ ವಿಡಿಯೋ ಮಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ಫ್ಲಾಟ್ ಆದರೆ ಟೈಮ್ ಇದ್ದರೆ ಮಾಡ್ತೀನಿ. ನೆಕ್ಸ್ಟ್ ಹಾರ್ವೆಸ್ಟಿಂಗ್ಗೆ, ಡೈರೆಕ್ಟ್ ಹಾರ್ವೆಸ್ಟಿಂಗೇ ಆಗುತ್ತೆ ಅನ್ಸುತ್ತೆ. ಇನ್ನು 1.5 ಮಂತ್ ಬರುತ್ತೆ ಕರೆಕ್ಟಾಗಿ. ಇವಾಗ 5 ಮಂತ್ಸ್ ಕಂಪ್ಲೀಟ್ ಆಯಿತು. ಸೆಟ್ಟಿಂಗ್ ಲೇಟ್ ಇದೆ ಆ್ಯಕ್ಚುಲಿ, ತುಂಬ ಲೇಟಾಗಿ ಸೆಟ್ಟಿಂಗ್ ಆಯಿತು. ಆ್ಯಕ್ಚುಲಿ ಆ ಪ್ಲಾಟ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತಲ್ಲ, ಇದನ್ನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಹಾಗಾಗಿ ಸೆಟ್ಟಿಂಗ್ ಕಡಿಮೆ. ಆ ಥರ ಏನಿಲ್ಲ, ಸೆಟ್ಟಿಂಗು ಯಾಕೆ ಕಡಿಮೆ ಆಯಿತು ಅಂತ ಹೇಳಿದ್ನಲ್ಲ ನಿಮ್ಗೆ ರೀಸನ್ನು. ಬೇಗ ಇದ್ರಲ್ಲಿ ಮತ್ತೆ ಬೇಗ ತೊಗೊಂಡಲ್ಲ ಈ ಥರಲ್ಲಿ, ಹಂಗಾಗಿ ಸೆಟ್ಟಿಂಗ್ ಕಡಿಮೆ ಆಯಿತು ಅಷ್ಟೇ. ರೆಸ್ಟ್ ಇರಲಿಲ್ಲ. ಈ ಸತಿ ರೆಸ್ಟ್ ಆಗುತ್ತೆ, ಹೆಂಗಿದ್ರೆ ರೆಸ್ಟ್ ಆಗುತ್ತೆ. ಮತ್ತು ಅದೇ ಇದು ಫೆಬ್ರವರಿಗೆ ಏನಾದರೂ ಫೆಬ್ಬಿಗೆ ಹೋಗಂಗಿದ್ರೆ ಹೋಗ್ತೀನಿ ಇದ್ರಲ್ಲೂ, ಅವಾಗ ನೋಡೋದು ಸಿಚುವೇಶನ್ ನೋಡೋದು. ಬಟ್ ಎಲೆ ಮಾತ್ರ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿದೆ, ಅಂದರೆ ಅದೇ ಡಿಫಿಷಿಯನ್ಸಿ ಆಗಿದೆ. ಏನಾಗಲ್ಲ, ಈ ಪ್ಲಾಟ್ ಹಂಗೆ ಸೈಜ್ ಬರೋ ಚಾನ್ಸಸ್ ಇತ್ತು ಅಂದರೆ ಎಲೆ ಡೈರೆಕ್ಟಾಗಿ ಡಿಫಿಷಿಯನ್ಸಿಗೆ ಹೋಗ್ಬಿಡುತ್ತೆ, ಸ್ಟ್ರೆಸ್ಸಿಗೆ ಹೋಗ್ಬಿಡುತ್ತೆ ಗಿಡ, ಎಲೆ ಎಲ್ಲ ಸ್ಟ್ರೆಸ್ಸಿಗೆ ಹೋಗ್ಬಿಡುತ್ತೆ. ಬ್ಯಾಕ್ಟೀರಿಯಾ ಇದೆ ಇಲ್ಲ, ಬ್ಯಾಕ್ಟೀರಿಯಾ ಇಲ್ಲ ನೋಡಿ. ಓಕೆ, ಎಲ್ಲರಿಗೂ ನಮಸ್ತೆ.